ಟೊಮೆಟೊ ಎಲ್ಲ ಇದೆ ನೋಡಿ. ಬಂದ್ರಮ್ಮ ಬನ್ನಿ ತರಕಾರಿ ತಗೊಳ್ಳಿ, ಬೆಲೆನೂ ಕಮ್ಮಿ ಇದೆ. ಬಂದ್ರಮ್ಮ ಬನ್ನಿ ತರಕಾರಿ ತಗೊಳ್ಳಿ. ನನಗೆ ಗೊತ್ತಿಲ್ಲ. ಏನಮ್ಮ ಬೇಕು? ಕತ್ತಿ ಬೇಕಾ? ಕಾಯಿ ತರಿಬೇಕಾ? ಮಾಂಸ ಕೊಯ್ಬೇಕಾ? ಮರ ಕಡಿಬೇಕಾ? ಒಂದೇ ಈಟಲ್ಲಿ ಉಸಿರೋಗ್ಬೇಕು. ತಗೋ. ಕತ್ತಿ ಹರಿತವಾಗೇ ಇದೆಯಮ್ಮ. ಏನು ಸಾಣೆ ಹಿಡಿಬೇಕಾ? ಹೌದು, ಚೂಪಾಗಿ ಮಾಡು. ಚೆನ್ನಾಗಿದೆ ಕಾಯಿ. ಬಾ ಹೇಳೋಣ. ನಮಸ್ಕಾರ, ಹೇಗಿದ್ದೀರಾ? ಎಲ್ಲ ಹೇಗೋಗ್ತಿದೆ? ಏನ್ ಬಂದು ಕಬ್ಬೆಲ್ಲ ಕಡ್ದಾಯ್ತಾ? ಬನ್ನಿ ಕುತ್ಕೊಂಡು ಮಾತಾಡೋಣ. ಏನ್ ಚೆಲ್ಲದ್ರ ಅಣ್ಣ, ಎಲ್ಲ ಮಾತಾಡಿ ನಿರ್ಧಾರ ಮಾಡಿದ್ರ? ಒಂದೇ ಮನ್ಸಿಂದ ನಿಮ್ ತಮ್ಮನ್ ಶೇಖರ್ನೇ ಮುಖಂಡನಾಗಿ ನಿಲ್ಸೋಣ ಅಂತಾನ. ಸಾಕಣ್ಣ, ಗಂಡ್ಮಗು ಇಲ್ದಿರೋ ಮನೆಯಲ್ಲಿ ಹೆಣ್ಣು ತಗೊಂಡು ಆಸ್ತಿ ಮಾತ್ರ ಇಲ್ದೇನೆ ರಾಜಕೀಯದಲ್ಲಿ ವಾರಸ್ದಾರ ಆದೆ ಅಂತ ಊರೆಲ್ಲ ಮಾತಾಡೋದು ಸಾಲ್ದ? ಜಾತಿಕಾರರನ್ನ ಬಿಟ್ಟು ಸ್ವಂತ ತಮ್ಮನ್ನೇ ನಿಲ್ಸ್ತೀನಿ ಅಂತ ಊರವರೆಲ್ಲ ತಪ್ಪಾಗಿ ಮಾತಾಡೋದು ಬೇಕಾ? ಬೇಡಣ್ಣ. ಮುಖಂಡನ ಮಗನ್ನೇ ಮೋಸದಿಂದ ಮದುವೆ ಆಗಿ ಅವನ್ ರೋಗ ಬಂದು ಆಸ್ಪತ್ರೆಯಲ್ಲಿ ಮಲಗೋ ಹಾಗೆ ಮಾಡಿ ಈಗ ನೀನೇ ಮುಖಂಡನಾಗಿ ಭಯಂಕರವಾದ ಮನುಷ್ಯ ಕಡೆಯ ನೀನು. ಅಮ್ಮ, ಅಂಚಿನ ಮನೆ ಅಂದ್ರೆ ಬಿಸಿಲು ಕಾಯ್ತಾನೆ ಇರ್ತದೆ, ಬಡವ್ರ ಮನೆ ಅಂದ್ರೆ ಮಳೆ ಸುರಿತಾನೆ ಇರ್ತದೆ. ಅದಕ್ಕಾಗಿ ನಮ್ಮ ಮನೆನ ಮಾರ್ಸಕ್ಕಾಗತ್ತಾ? ತಮ್ಮ ಶೇಖರ್ ತಾನೇ ಪ್ರತಿನಿಧಿ. ನೀವೆಲ್ಲ ಹೀಗೆ ಒತ್ತಾಯ ಮಾಡಿದ್ರೆ ನಾನು ಏನು ಮಾಡೋದು? ಯಾರ ಜೊತೆ ಅಂತ ನಿರ್ಧಾರ ಮಾಡಿದ್ರಾ? ನಮ್ ಜಾತಿಯವ್ರು ಯಾರು ಓಟ್ ಹಾಕ್ತಾರೋ ಅದೇ ಗೆಲ್ಲೋ ಪಕ್ಷ. ಬೇಕಾದ್ನ ಮಾಡಿದ್ರೆ ಮರ ನಿಲ್ದ್ರು ಓಟ್ ಹಾಕ್ತಾರೆ. ಸರಿ, ಎಲ್ಲರೂ ಸೇರಿ ನನ್ನ ತಮ್ಮ ಅಂತಾನೆ ಮುಡಿ ಮಾಡಿದ್ರಲ್ಲ, ಒಂದು ಓಟ್ ಕೂಡ ಆಚೆ ಈಚೆ ಆಗದೇನು ಹಾಕಬೇಕು. ಅದಕ್ಕೆಲ್ಲ ನಾವು ಒಂದಾಗಿರ್ಬೇಕು. ನಮ್ಮ ಜಾತಿಯವ್ರಿಗೆ ಏನೇ ಸಮಸ್ಯೆ ಬಂದರೂ ಅಷ್ಟೇ ಉಸಿರು ಕೊಟ್ಟು ಕಾಪಾಡ್ತೀನಣ್ಣ. ಅದು ಸಾಕು ಯಜಮಾನ್ರೆ, ನಿಮ್ಮನ್ನು ನಂಬ್ತೀವಿ. ನಮಸ್ಕಾರ ಯಜಮಾನ್ರೆ, ಹೇಗಿದ್ದೀರಾ? ನಮಸ್ಕಾರ ಶಕ್ತಿ ಅಣ್ಣ. ನಮಸ್ಕಾರ. ನಮಸ್ಕಾರ. ನೋಡ್ ತುಂಬಾ ದಿನ ಆಯ್ತು. ಸಮಯ ಕೂಡ ಬರ್ಬೇಕಲ್ಲ. ಸಿಗರೇಟ್ ಷಣ್ಮುಗ ಅಣ್ಣ, ಸಿಗರೇಟ್ ತಗೊಂಡ್ ಬಾಪ. ಸರಿ ಅಣ್ಣ, ತಗೊಂಡ್ಬರ್ತೀನಣ್ಣ. ಏನ್ ಶಕ್ತಿ ಅಣ್ಣ, ಹೇಳಪ್ಪ. ರಾಜ್ಯದವರ ಕೇಸ್ ಏನಾಯ್ತು? ಅಪೀಲ್ ಮಾಡಿದ್ದೀನಿ. ಫಸ್ಟ್ ಅವನು ನೋಡು, ಬೇಲ್ನಲ್ಲಿ
ಹೇಗಿದ್ದೀರಮ್ಮ? ನೀನ್ ಚೆನ್ನಾಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ. ಹೇ, ನಾನು ಹೋಗ್ತೀನಿ. ಬರ್ತೀನಿ. ಸರಿಮ್ಮ. ತಂಗಾಯನ್ ಮಗಳು ದಿನಕ್ಕೂ ತುಂಬಾ ಚೆನ್ನಾಗಾಗ್ತೀಯಾಳಲ್ಲ? ಇಷ್ಟ ಆಗಿದ್ದೇನೆ. ಇಷ್ಟ ಆಗಿದ್ರೆ ಮುಗಿಸ್ಬಿಡೋದಾನೆ. ನಿಲ್ಸೋಳು, ಇದು ನಮ್ಮ ಜಾತಿ ಹುಡುಗಿ ಅಣ್ಣ. ನೀವು ಜಾತಿ ಸಂಘ ಮುಕ್ಕೊಂಡ ತಪ್ಪಾಗೋಗ್ಬಿಡ್ತಾನ. ಏನ್ ತಪ್ಪಾಗುತ್ತೆ? ಊರಲ್ಲಿ ನಡೀದೇ ಇರೋದಾ? ನಮ್ಮ ಷಣ್ಮುಗ ಅದು ಕರೆಕ್ಟಾಗಿ ತಾನೆ ಇರ್ತಾನೆ. ನಿಮ್ಮ ಎಂಜಿಲ್ನ ತಿಂದು ಬೆಳೆದವನ ಮದ್ವೆ ಮಾಡಿಡಣ. ಊರ್ನವ್ರ ಕಣ್ಣಿಗೆ ಅವನ ಹೆಂಡ್ತಿ, ನಿಮ್ಗೆ ಚಿಕ್ಕ ಮನೆ ಅಣ್ಣ. ಏನ್ ಹೇಳ್ತಿದ್ಯಾ ನೀನು? ನಮ್ಮ ಅಂಡೆಲಿದ್ರೆ ಅದು ನೀರು, ಅದೇ ಕಮಂಡದಲ್ಲಿದ್ರೆ ಅದು ತೀರ್ಥ, ಒಲೆಯಲ್ಲಿದ್ರೆ ಬೂದಿ, ಪೂಜಾರಿ ಕೈಲಿದ್ರೆ ವಿಭೂತಿ. ಎಲ್ಲ ಸರಿ, ಅದಕ್ಕೆ ಅವನು ಒಪ್ಕೊಳ್ತಾನ? ಅವನು ವಿಶ್ವಾಸವಾಗಿರ್ತಾನ ನಿಮ್ಗೆ? ಅಣ್ಣನ ಕಾಲ್ ಚಪ್ಲಿ ನಾನು. ನನಗೆ ನಂಬಿಕೆ ಇಲ್ಲಪ್ಪ. ನೀನನ್ನ ಯಾರಾದ್ರೂ ಕಡಿಯಕ್ಕಾಗತ್ತಾ? ಏನದು? ಯಾರಾದ್ರೂ ನನ್ನ ತರಿಯಕ್ಕಾಗತ್ತಾ? ಏನ್ ಹೇಳ್ತೀರಾ ನೀವು? ಅಣ್ಣ, ಸಿಗರೇಟ್ ಅಣ್ಣ. ಏ ಷಣ್ಮುಗ, ಅಣ್ಣ. ಶಕ್ತಿನ್ ಮುಗಿಸ. ಏ ಷಣ್ಮುಗ, ಏ, ಬಿಡು, ಬಿಡು. ಬಿಡೋ ಬಿಡೋ. ಈಗ ನೋಡ್ದಿಯಲ್ಲ ಷಣ್ಮುಗನ್ನ? ನೋಡ್ದೆ. ನಂಬಿಕೆ ಇಲ್ಲ ಅಂತಂದ್ರೆ ನಂಬ್ತೀನ್ರಿ. ಮಚ್ಚು ಒಳಗಿಡೋ. ಇಡ್ತೀನಣ್ಣ. ಅಣ್ಣೆ, ಅದ್ರಲ್ಲಿ ಒಂದು ಚಿಕ್ಕ ಸಮಸ್ಯೆ ಅಣ್ಣೆ. ಏನು? ಆ ಹುಡುಗಿ ಬೇರೆ ಜಾತಿ ಹುಡುಗನ ಲವ್ ಮಾಡ್ತಾ ಇದ್ದಾಳೆ ಅನಿಸ್ತಾ ಇದ್ದಾನೆ. ಹಾಗಾದ್ರೆ ತುಂಬಾ ಒಳ್ಳೇದಾಯ್ತು. ತಂಗಾಯನ್ ಮಂಟಪಕ್ಕೆ ಬರಕ್ ಹೇಳು. ಸರಿನಾ? ಇಲ್ಲಿ ನೋಡಿ, ನೀವು ನನಗೆ ಇಷ್ಟ ಆಯ್ತು, ಆದ್ರೆ ಸುಮ್ಮನೆ ಹಿಂದೆ ಮುಂದೆ ಬರಬೇಡಿ. ಏನಿದ್ರು ನನ್ನ ಅಪ್ಪನ ಹತ್ರ ಮಾತಾಡಿ. ಅದೇ ನಿಮ್ಮಪ್ಪ ಒಪ್ಪಿದಾರಲ್ಲ. ಒಪ್ಪಿದ್ರೆ ಶಾಸ್ತ್ರ ಪ್ರಕಾರ ಮಾತಾಡ್ಬೇಡ್ವಾ? ನನ್ನಪ್ಪ ಹೇಳೋದನ್ನೇ ನಾನು ಕೇಳ್ತೀನಿ, ಸರಿಯಾ? ಹೋಗು, ಹೇಗಿದ್ರು ನನ್ನೇ ಮದ್ವೆ ಆಗ್ಬೇಕು ನೀನು. ನನ್ನ ಮಗಳು ಆಸೆ ಪಟ್ಟಿದ್ದಾಳೆ. ಆ ಹುಡುಗನು ಒಳ್ಳೆ ಹುಡುಗನೇ. ಈ ಕಾಲದಲ್ಲಿ ಯಾರು ಜಾತಿ ನೋಡ್ತಾರೆ? ನೀವು ನೋಡೋದಿಲ್ಲ. ಲೆಕ್ಕ ತಗೊಂಡು ಎಲ್ಲರಿಗೂ ಇಷ್ಟ ಅಂತ ಜಾಗ ಕೊಡ್ತಾರೆ. ಇಲ್ಲ ಯಜಮಾನ್ರೆ, ನನ್ನ ಮಗಳು ಆಸೆ ಪಟ್ಬಿಟ್ಟಿದ್ದಾಳೆ. ನೋಡು, ಸರ್ಕಾರ ಜಾಗ ಕೊಡ್ತದೋ ಇಲ್ವೋ, ಅಣ್ಣನ ಮನಸ್ಸಿನಲ್ಲಿ ನಿಮ್ಗೂ ನಿನ್ ಮಗಳಿಗೂ ಜಾಗ ಕೊಟ್ಟಿದ್ದಾರೆ. ಅರ್ಥವಾಗ್ಲಿಲ್ವಲ್ಲ? ಅಣ್ಣ, ನಮ್ ಜಾತಿ ಸಂಘಕ್ಕೆ ಮುಂದಿನ ಮುಖಂಡನೇ ನೀನೇ. ತಂಗಯ್ಯ, ನಿಮ್ಮ ಹೆಣ್ಣ ಇದನ್ನೇ ಬೇರೆ ಜಾತಿಯವ್ರಿಗೆ ಮದುವೆ ಮಾಡಿಕೊಟ್ರೆ ಇದನ್ನೇ ನೋಡ್ಕೊಂಡು ಎಲ್ಲರೂ ತಪ್ಪು ಮಾಡ್ಬೋದಲ್ಲ? ಹಾಗಾದ್ರೆ ನಮ್ಮ ಜಾತಿಗೆ ಏನು ಮರ್ಯಾದೆ? ಅದರಿಂದಾನೇ ನಿಮ್ಮ ಹೆಣ್ಣ ನಮ್ಮ ಜಾತಿಯವರಿಗೆ ಮದುವೆ ಮಾಡಿಕೊಡ್ಬೇಕು ಅಂತೀನಿ. ಯಾರಿದ್ದಾರೆ? ಯಾರಿಗೆ ಮದುವೆ ಮಾಡ್ಬೇಕು? ನಾನ್ ತಮ್ಮ ಅನ್ಕೊಂಡ್ರು ಷಣ್ಮುಗನ್ಗೆ. ಇವನಿಗ? ಅವನು ನಿಮ್ಗೆ ತಮ್ಮ ಆಗಿರ್ಬೋದು, ಅವನ್ ಮಾಡೋದು ಕೂಲಿ ತಾನೆ. ಅದಕ್ಕೇನಂತೆ ತಂಗಯ್ಯ, ಮದ್ವೆ ನಂತರ ಒಳ್ಳೆ ಕೆಲಸ ಕೊಡ್ತೀನಿ. ನಿನ್ಗೂ ನಿನ್ ಕುಟುಂಬಕ್ಕೂ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀನಿ. ಸರಿ ಯಜಮಾನ್ರೆ, ನಿಮಗಾಗಿ ನಾನು ಇದನ್ನ ಮಾಡ್ತೀನಿ. ನೀವು ಹೇಳ್ದಂಗೆ ನಡ್ಕೊಳ್ಳಿ. ಯಾಗಾದ್ರೂ ನಿಮ್ಮ ಮಗಳ ಹತ್ರ ಮಾತಾಡಿ ಮದುವೆಗೆ ಒಪ್ಪಿಸ್ಬಿಡಿ. ಕುಡ್ದು ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ಪ್ರಮಾಣ ಮಾಡಿ ಹೇಳ್ತೀನಿ. ನನ್ನ ಮಗಳು ನಮ್ಮ ಜಾತಿ ಗೌರವನ ಕಾಪಾಡ್ತಾಳೆ, ನಂಬಿ.